ಕ್ರಿಸ್ಪಿಯಾಗಿ ಒಳ್ಳೆಯದಾಗಿ ನೋಡಿ. ಒನ್ ಮೋರ್ ಅನ್ಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿದ್ದರಿಂದ ಇವತ್ತು ಸ್ಪೆಷಲ್ ಮಾಡುವ ಅಂತ ಅಂದ್ಕೊಂಡ್ವಿ. ಹಾಗೆ ಇವತ್ತು ತುಂಬಾ ಫೇಮಸ್ ಆಗಿರುವ ವೈರಲ್ ಆಗಿರುವ ಬೆಳ್ಳುಳ್ಳಿ ಕಬಾಬ್ ಅನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದು, ನೋಡು ಯಾವ ರೀತಿ ಬರ್ತದೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡು. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟಿಗೆ ಬೆಳ್ಳುಳ್ಳಿ ಕಬಾಬ್ ಮಾಡಲಿಕ್ಕೆ ಮೇನ್ ಆಗಿ ಬೆಳ್ಳುಳ್ಳಿ ಬೇಕು. ಒಂದು ಗಡ್ಡೆ ಬೆಳ್ಳುಳ್ಳಿ, 2 ಗಡ್ಡೆ ಉಂಟು ಇದರಲ್ಲಿ. 2 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಶುಂಠಿ ಇಟ್ಕೊಂಡಿದ್ದೇನೆ ಸ್ವಲ್ಪ, ಮತ್ತು ಒಂದು 4 ಕಾಯಿ ಮೆಣಸು, ಮತ್ತು ಇಲ್ಲಿ ಚಕ್ಕೆ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಲವಂಗ ಇಟ್ಕೊಂಡಿದ್ದೇನೆ, ಒಂದು 4-5 ಲವಂಗ ಇಟ್ಕೊಂಡಿದ್ದೇನೆ. ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, 1 ಹಿಡಿ ಆಗುವಷ್ಟು ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೇನೆ. ಇದೆಲ್ಲ ಈಗ ನಾವು ಫಸ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈಗ ಬೆಳ್ಳುಳ್ಳಿ ಹಾಕಿದೆ, ಆಮೇಲೆ ಶುಂಠಿ ಹಾಕಿದ್ದೇನೆ, ಆಮೇಲೆ ಕಾಯಿ ಮೆಣಸು, ಚಕ್ಕೆ, ಲವಂಗ, ಅದಾದಮೇಲೆ ಲಾಸ್ಟಿಗೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಬನ್ನಿ ಇದು ಮಿಕ್ಸಿ ಮಾಡಿ ಬರುವ. ಈಗ ಮಸಾಲೆ ರುಬ್ಬಿಕೊಂಡು ತಗೊಂಡ್ಬಂದಿದ್ದೇನೆ, ಇದನ್ನೀಗ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಎಲ್ಲ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ 2 ಸ್ಪೂನ್ ಮೈದಾ ಹಾಕ್ತಾ ಇದ್ದೇನೆ, 1 ಸ್ಪೂನಷ್ಟು ಕಡಲೆ ಹಿಟ್ಟು, ಈಗ 2 ಸ್ಪೂನು ಕಾರ್ನ್ಫ್ಲೋರ್, ಸ್ವಲ್ಪನೇ ಅರಶಿನ ಹಾಕ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 2 ಸ್ಪೂನು ಮೊಸರು ಹಾಕ್ತಾ ಇದ್ದೇನೆ, ಸ್ವಲ್ಪ ಕಸೂರಿ ಮೆಥಿ ಹಾಕ್ತಿದ್ದೇನೆ. ಲಾಸ್ಟಿಗೆ 1 ಮೊಟ್ಟೆ ಹೊಡೆದು ಹಾಕಬೇಕು. ಈಗ ಎಲ್ಲ ಐಟಮು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ನಮ್ಮದು ಈಗ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ಈಗ ಲಾಸ್ಟಿಗೆ ಚಿಕನ್ ಹಾಕಿದರೆ ಆಯಿತು. ಚಿಕನನ್ನು ಒಳ್ಳೆ ಮಾಡಿ ತೊಳೆದು ಅದರ ನೀರು ಕರೆಕ್ಟ್ ತೆಗಿಬೇಕು. ಒಂದು ಮಿಕ್ಸ್ ರೆಡಿಯಾಗಿದೆ, ಪೇಸ್ಟ್ ರೆಡಿಯಾಗಿದೆ. ಈಗ ಇದಕ್ಕೆ ಚಿಕನ್ ಹಾಕಿದರೆ ಆಯಿತು. ಈಗ 1 kg ಚಿಕನ್ ಉಂಟು, ಇದನ್ನು ಚೆಂದ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ನೀರೆಲ್ಲ ತೆಗೆದು ಹಾಕಬೇಕು, ಕ್ಲೀನ್ ಮಾಡಿ. ಮಿಕ್ಸ್ ಮಾಡೋದು ಬಿಡಿ ಮಾಡಿ. ಈಗ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಇದೆಲ್ಲ ಮಾಡಿ. ಎಲ್ಲ ಚಿಕನಿಗೆ ಸರಿ ತಾಗಬೇಕಿದು. ಇದೊಂದು ಅರ್ಧ ಗಂಟೆ ಆದರೂ ನೀವು ಫ್ರಿಜ್ಜರಲ್ಲಿ ಇಟ್ಟರು ಆಗ್ತದೆ, ಇಲ್ಲ ಹೊರಗೆ ಇಟ್ಟರು ಆಗ್ತದೆ. ಫ್ರಿಜ್ಜರಲ್ಲಿ ಇಟ್ಟರೆ ಇದು ತುಂಬ ಒಳ್ಳೆಯ ಟೇಸ್ಟ್, ಸರಿ ತಾಗ್ತದೆ. ಅದಕ್ಕೆ ಒಳ್ಳೆ ಮಾಡಿ ಒಂದು ಅರ್ಧ ಗಂಟೆ ಇಡಿ. ಅರ್ಧ ಗಂಟೆ ಇಡ್ತಾ ಇದ್ದೇವೆ. ಈಗ ನೋಡಿ, ಈಗ ರೆಡಿಯಾಗಿದೆ. ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಚೆಂದ ಮಾಡಿ. ಈಗ ಇದನ್ನು ಫ್ರಿಜ್ಜರಲ್ಲಿ ಈಗ ಒಂದು ಅರ್ಧ ಗಂಟೆ ಇಡ್ತೇನೆ. ಈಗ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ, ಬಿಸಿ ಆಗ್ತಾ ಉಂಟು. ಇಲ್ಲಿ ನೋಡಿ ಮಸಾಲೆ ಈಗ 30 ಮಿನಿಟ್ಸ್ ಆದಮೇಲೆ ನಾನು ಫ್ರಿಜ್ಜಿಂದ ತೆಗೆದೆ. ಈಗ ಫ್ರೈ ಮಾಡುವ.
ಫೈನಲಿ ನಮ್ಮದು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ. ಮೋಸ್ಟ್ ವೈರಲ್ ಬೆಳ್ಳುಳ್ಳಿ ಕಬಾಬ್ ನಾವು ಸಹ ಟ್ರೈ ಮಾಡಿದ್ದೇವೆ. ಇದನ್ನು ಟೇಸ್ಟ್ ಮಾಡ್ಲಿಕ್ಕೆ ಒಬ್ರ ಹತ್ರ ಕೊಡ್ತೀನಿ, ಅವ್ರು ಹೇಳ್ತಾರೆ ಇದು ಯಾವ ರೀತಿ ಆಗಿದೆ ಅಂತ. ಬನ್ನಿ ಟೇಸ್ಟ್ ಮಾಡ್ಲಿಕ್ಕೆ ಒಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಹೊರಗೆ, ಅವರಿಗೆ ಕೊಡುವ ಯಾವ ರೀತಿ ಆಗಿದೆ ಅಂತ ಹೇಳ್ತಾರೆ. ಬನ್ನಿ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ ಬೆಳ್ಳುಳ್ಳಿ ಕಬಾಬನ್ನು. ಟೇಸ್ಟ್ ಮಾಡಿ ಹೇಳಿ. ಬಿಸಿ ಉಂಟಾ? ಬಿಸಿ ಉಂಟು. ನೋಡಿ ಟೇಸ್ಟ್ ಮಾಡ್ತಾ ಇದ್ದಾರೆ ಬೆಳ್ಳುಳ್ಳಿ ಕಬಾಬ್. ಎಕ್ಸ್ಪ್ರೆಷನ್ ನೋಡಿ. ಒಳ್ಳೆದಾಗಿದೆ. ನಿಜವಾ? ಕ್ರಿಸ್ಪಿಯಾಗಿ ಒಳ್ಳೆದಾಗಿದೆ. ಒನ್ ಮೋರ್ ಅನ್ಬೇಕು.